ನಮಸ್ಕಾರ ಚೇತೋಣ. ನನ್ನ ಹೆಸರು ಅಶೋಕ ಅಂತ. ಹಾಸನ ಡಿಸ್ಟಿಕ್ಕು, ಚನ್ನಪಟ್ಟಣ ತಾಲೂಕು, ಕಲ್ಕೆರೆ ಅನ್ನೋ ಗ್ರಾಮದವರೋಣ. ನನಗೆ ಈ ಥರ ಅಲ್ಸರ್ ಥರ ಆಗ್ಬಿಟ್ಟೋಣ, ಒಳಗಡೆನೆ ಕಳ್ಳು ಹೊಡೆದೋಗ್ಬಿಟ್ಟಿತ್ತು ಅಣ್ಣ. ಊಟ ಎಷ್ಟು ತಗೊಳುತ್ತೆ ಅಷ್ಟೇ ಹೊಟ್ಟೊಳತೊಳ್ದಣ್ಣ, ಎಲ್ಲ ಬ್ಯಾಗಿಗೆ ಬಂದ್ಬಿಡುತ್ತೆ ಅಣ್ಣ. ನಮ್ಮಲ್ಲಿ ದುಡಿಯೋಕ್ಕೆ ಯಾರೂ ಇಲ್ಲ ಅಣ್ಣ. ನಮ್ಮ ಅಪ್ಪಾಜಿಗೆ ರಾತ್ರಿ ಹೊತ್ತು ಕಣ್ ಕಾಣಲ್ಲ. ದಯವಿಟ್ಟು ಅಣ್ಣ, ನಾನು ಎದ್ದು ಓಡಾಡೋ ಪರಿಸ್ಥಿತಿ ಇಲ್ಲ ಅಣ್ಣ. ಅದೇ 2 ಸತಿ ಆಪ್ರೇಷನ್ ಐತೆ, ಇದು 3ನೇ ಸತಿ ಆಪ್ರೇಷನ್ ಆಗಬೇಕು ಅಣ್ಣ. ನೀವು ಎಂತೆಂಥವ್ರಿಗೆ ಎಂತೆಂಥದ್ದು ಸಹಾಯ ಮಾಡಿದ್ದೀರಣ್ಣ. ನೀವು ನನ್ನ ಬೆಂಬಲಕ್ಕೆ ನಿಂತ್ಕೊಂಡ್ರೆ ನನಗೂ ಒಂದು ಸಹಾಯ ಮನೆಗೆ ಮಗಾಗಿ ಮಾಡ್ತೀರ ಅನ್ನೋ ಒಂದು ನಂಬಿಕೆ ಮೇಲೆ ಅಣ್ಣ, ನಾನು ನಿಮ್ಮ ಕೈಲಿ ಎಷ್ಟಾಗುತ್ತೋ ಸಹಾಯ ಮಾಡಿಸಿ ಅಂತ ಕೇಳ್ತಾ ಇದ್ದೀನಿ ಅಣ್ಣ. ನಮಸ್ಕಾರ ವೀಕ್ಷಕರೇ, ನಾನಿವತ್ತು ಕಾನೂನಿನ ವಿಷಯನ ಹಂಚ್ಕೋತಾ ಇಲ್ಲ, ಮಾನವೀಯತೆಯ ವಿಷಯನ ಹೇಳ್ತಾ ಇದ್ದೀನಿ. ದಯವಿಟ್ಟು ಈ ಹುಡುಗನ ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ. ಬದುಕಿ ಬಾಳ್ಬೇಕಾಗಿರೋಂಥ ಒಂದು ಹುಡುಗನ ಪರಿಸ್ಥಿತಿ ಈ ರೀತಿ ಇದೆ. ಅದಕ್ಕೋಸ್ಕರ ಆ ಹುಡುಗನಿಗೆ ಸಂಬಂಧ ಪಡೆದೇ ಇರೋರೇ ಆ ಹುಡುಗನ ಜೀವನ ಉಳಿಸ್ಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಈ ಹುಡುಗನಿಗೆ ಸಹಾಯ ಮಾಡೋದ್ರ ಮುಖಾಂತರ, ತಮ್ಮಲ್ಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡೋದ್ರ ಮುಖಾಂತರ ಒಂದು ಕುಟುಂಬಕ್ಕೆ ಬೆಳಕಾಗುವಂಥ ಒಂದು ಹುಡುಗನ ಉಳಿಸುವಂಥ ಪ್ರಯತ್ನನ ಮಾಡೋಣ. ನಾವು ದೇವಸ್ಥಾನಗಳಿಗೆ ಹೋಗ್ತೀವಿ, ಉಂಡಿಗಳಿಗೆ ಹಣನ ಹಾಕ್ತೀವಿ, ಮಂಗಳಾರತಿ ತಟ್ಟೆಗಳಿಗೆ ಹಣನ ಹಾಕ್ತೀವಿ. ಈ ಒಂದು ಸಮಯದಲ್ಲಿ ಆ ಒಂದು ದುಡ್ಡನ್ನಾದರೂ ಈ ಹುಡುಗನಿಗೆ ಹಾಕೋದ್ರ ಮುಖಾಂತರ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಿದ್ರೆ ಆ ದೇವ್ರಿಗೂ ಕೂಡ ತೃಪ್ತಿ ಆಗುತ್ತೆ ಅಂತ ಭಾವಿಸ್ತಾ, ನಾವು ಎಲ್ಲೋ ವ್ಯರ್ಥವಾಗಿ ಹಾಕುವಂಥಕ್ಕೆ ಹಣವನ್ನು ಅಥವಾ ನಾವು ಎಲ್ಲೋ ಒಂದಿನ ಏನೋ ತಿಂದು ಖರ್ಚು ಮಾಡೋ ಅಂಥ ಒಂದು ದಿನದ ಹಣವನ್ನು ಈ ಹುಡುಗನಿಗೆ ಕೊಡೋದ್ರ ಮುಖಾಂತರ ಆತನ ಜೀವನ ಉಳಿಸೋದಕ್ಕೆ ಸಹಾಯ ಮಾಡೋಣ. ಇದರಿಂದ ಆ ಹುಡುಗನ ಕುಟುಂಬಕ್ಕೆ ಹೆಲ್ಪ್ ಆಗುತ್ತೆ ಅಂತೇಳಿ ಭಾವಿಸ್ತೀನಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಯಾರಿಗೆಲ್ಲ ಸಹಾಯ ಮಾಡಲಿಕ್ಕಾಗುತ್ತೆ ಖಂಡಿತವಾಗಿಯೂ ಆ ಹುಡುಗನಿಗೆ ಸಹಾಯ ಮಾಡಿ.